ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಬಂತು ಅಂದರೆ ಕ್ಯಾಟ್ಸ್ ಬಗ್ಗೆ ಅಪ್ಡೇಟನ್ನು ಕೊಟ್ಟು ಬೆಜ್ಜಾನ್ ದಿನ ಆಗಿಬಿಟ್ಟಿತ್ತು. ಅಪ್ಡೇಟನ್ನು ಕೊಟ್ಟಿರಲಿಲ್ಲ, ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂದ್ಬಿಟ್ಟು ಏನೂ ಅನಿಸ್ಲಿಲ್ಲ. ಫೈನಲಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನು ಅಪ್ಡೇಟ್ ಅದು? ಈ ಒಂದು ಟೋಕನ್ ಯಾವಾಗ ಲಿಸ್ಟ್ ಆಗುತ್ತೆ ಅದ್ರ ಬಗ್ಗೆ ಹಿಂಟನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೆಲವೊಂದು ಗುಡ್ ನ್ಯೂಸ್ ಬಂದಿದೆ, ಅದ್ರ ಬಗ್ಗೆ ನೋಡೋಣ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಓಪನ್ ಎಕ್ಸ್ಚೇಂಜ್ ನೆನ್ನೆ ಅನೌನ್ಸ್ಮೆಂಟನ್ನು ಮಾಡಿದ್ರು, TGA ಮಾಡ್ತೀವಿ ಅಂದ್ಬಿಟ್ಟು. ಮೊನ್ನೆ ಹೇಳಿದರು ಇವತ್ತು TGA ಮಾಡ್ತೀವಿ ಅಂದ್ಬಿಟ್ಟು. ಬಟ್ ಲಿಸ್ಟಿಂಗ್ ಡೇಟ್ ಬಗ್ಗೆ ಯಾವುದೇ ಥರ ಅಪ್ಡೇಟ್ ಕೂಡ ಕೊಟ್ಟಿಲ್ಲ. ಆ್ಯಂಡ್ ಫೈನಲಿ ಲಿಸ್ಟಿಂಗ್ ಯಾವಾಗ ಮಾಡ್ತಾರೆ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿಮ್ಮ ಓಪನ್ ಎಕ್ಸ್ಚೇಂಜ್ ಅಥವಾ OEX ಅಪ್ಲಿಕೇಶನ್ದು ಇಮೇಲ್ನ ಮಾಡ್ತಿದ್ರೆ ಅಥವಾ ನಿಮ್ಮ ಪ್ರೇಸ್ ಕೀಸನ್ನು ಮಾಡ್ತಿದ್ರೆ ಅದರ ರೀಸ್ಟೋರ್ ಮಾಡೋದಕ್ಕೆ ಕೆಲವೊಂದು ಸೊಲ್ಯೂಷನ್ ಕೂಡ ತೊಗೊಂಬಂದಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಮೀಮಿ FI ಇವ್ರ ಕಡೆಯಿಂದ ಬೆಜ್ಜಾನ್ ಗುಡ್ ನ್ಯೂಸ್ಗಳು ಬಂದಿದೆ. ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಮೀಮಿ FI ನೆನ್ನೆ ಇದ್ರ ಬಗ್ಗೆ ವಿಡಿಯೋನ ಮಾಡಿದಾಗ ಹೇಳಿದ್ದೆ. ಲಿಸ್ಟಿಂಗ್ ಬಗ್ಗೆ ಅನೌನ್ಸ್ಮೆಂಟನ್ನು ಮಾಡಿದ್ರು, ಬಟ್ ಲಿಸ್ಟಿಂಗ್ ಬಗ್ಗೆ ಯಾವುದರ ಅಪ್ಡೇಟ್ ಕೂಡ ತೊಗೊಂಬಂದಿಲ್ಲ. ಪ್ರೀ ಮಾರ್ಕೆಟ್ ಬಂದಿಲ್ಲ, ಏನೂ ಬಂದಿಲ್ಲ. ಬೇಡದಿರೋಂಥ ಅಪ್ಡೇಟ್ ಎಲ್ಲ ತೊಗೊಂಬರ್ತಿದ್ದಾರೆ ಅಂದ್ಬಿಟ್ಟು ಅದಾದ ನಂತರ 2 ಅವರ್ಸ್ಗೆ ಬೆಜ್ಜಾನ್ ಅಪ್ಡೇಟನ್ನು ತೊಗೊಂಬಂದರು. ಫಸ್ಟ್ ಅಪ್ಡೇಟ್ ಬಂತು ಅಂದರೆ ನಿಮಗೆ ಸ್ಪಿನ್ನನ್ನು ಕೊಟ್ಟಿದ್ದಾರೆ. ಈ ಒಂದು ಸ್ಪಿನ್ನನ್ನು ಮಾಡೋದ್ರ ಮುಖಾಂತರ ನೀವು ಇಥೀರಿಯಮ್ನ ಅರ್ನಿಂಗ್ ಮಾಡ್ಕೊಬೋದು. ರಿಯಲ್ ಇಥೀರಿಯಮ್ನ, ಟೆಸ್ಟ್ನೆಟ್ ಅಲ್ಲ, ರಿಯಲ್ ಇಥೀರಿಯಮ್ನ ಅರ್ನಿಂಗ್ ಮಾಡಿಕೊಂಡು ಅದನ್ನು ಡೈರೆಕ್ಟಾಗಿ ನಿಮ್ಮ ಒಂದು ವ್ಯಾಲೆಟ್ಗೆ ಅಥವಾ ಎಕ್ಸ್ಚೇಂಜ್ಗೆ ವಿಡ್ರಾ ಕೂಡ ಮಾಡ್ಕೊಬೋದು. ಹೇಗೆ ಮಾಡೋದು? ಫಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಗೊತ್ತಾ, ಒಂದು ಅಮೌಂಟ್ ಸಿಂಬಲ್ ಇರ್ಬೋದು, ರೆಡ್ ಕಲರ್ ಕಾಯಿನ್ ಸಿಂಬಲ್ ಇರ್ಬೋದು. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲ ನೋಡ್ತಾ ಇರ್ಬೋದು, ಟೋಟಲಾಗಿ ನೀವು 6 ಕಾಯಿನ್ಸನ್ನು ಕಲೆಕ್ಟ್ ಮಾಡಬೇಕು. ರೆಡ್ ಕಲರ್ ಕ್ರಿಸ್ಟಲ್ ಇರುವಂಥ 6 ಕಾಯಿನ್ಸನ್ನು ಕಲೆಕ್ಟ್ ಮಾಡಬೇಕು. ಆ 6 ಕಾಯಿನ್ಸನ್ನು ಕಲೆಕ್ಟ್ ಮಾಡಿದ್ರೆ ನಿಮಗೆ ಒಂದು ಟಿಕೆಟನ್ನು ಕೊಡ್ತಾರೆ. ಇವಾಗ ನಾನು ಟಿಕೆಟ್ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ನನ್ನ ಟಿಕೆಟ್ ನಂಬರ್ ಬಂತು ಅಂದರೆ 2,05,136. ಇದು ನನ್ನ ಟಿಕೆಟ್ ನಂಬರ್. ಫೈನಲಾಗಿ 200 ಜನರ ಅನೌನ್ಸ್ ಮಾಡ್ತಾರೆ, ವಿನ್ನರ್ ಲಿಸ್ಟ್ ಅಂದ್ಬಿಟ್ಟು. ವಿನ್ನರ್ ಲಿಸ್ಟನ್ನು ಕೊಡ್ತಾರೆ ಅವರು. ಒಂದು ವಿನ್ನರ್ ಲಿಸ್ಟಲ್ಲಿ ನೀವೇನಾದ್ರು ವಿನ್ ಆಗಿತ್ತು ಅಂದರೆ ನಿಮಗೆ ರಿಯಲ್ ಇಥೇರಿಯಮ್ನ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ನೀವೇನಾದ್ರು ಫಸ್ಟ್ ಪ್ಲೇಸ್ ವಿನ್ ಆಗಿದ್ರೆ $1.89 ಇಥೇರಿಯಮ್ನ ಕೊಡ್ತಾರೆ. ಅದು ವರ್ತ್ ಬಂತು ಅಂದರೆ ಹತ್ತಿರ $4,900 to $5,000 ಆಗುತ್ತೆ. ಸೆಕೆಂಡ್ ಪ್ಲೇಸ್ ಮಾತ್ರ 0.95, ಥರ್ಡ್ ಪ್ಲೇಸ್ ಬರ್ತೀರಾ 0.38. ಅದರ ನಂತರ ಫೋರ್ತ್ ಪ್ರೈಸಿಂದ 200ವರೆಗೂ ಕೂಡ 0.04, ಅರೌಂಡ್ $100 ಅಷ್ಟು ಇಥೀರಿಯಮ್ನ ಕೊಡ್ತಾ ಇದ್ದಾರೆ. ಆ ಒಂದು ಇಥೀರಿಯಮ್ ವಿನ್ ಆದರೆ ನಿಮ್ಮ ಒಂದು ವ್ಯಾಲೆಟ್ಗೂ ಕೂಡ ಫಟ್ ಅಂತ ಆ್ಯಡ್ ಆಗಿರುತ್ತೆ. ಇನ್ ಕೇಸ್ ನೀವು ಈ ಒಂದು ವ್ಯಾಲೆಟ್ಗೆ ಏನಾದ್ರು ಆ್ಯಡ್ ಆಗ್ತು ಅಂದರೆ ಅಲ್ಲಿ ವಿಡ್ರಾ ಇದಿಲ್ಲ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಿಮ್ಮ ಒಂದು ಎಕ್ಸ್ಚೇಂಜ್ ಕೂಡ ವಿಡ್ರಾನ ಮಾಡ್ಕೊಬೋದು. ಆ್ಯಕ್ಚುಲಿ ಇದು ಗುಡ್ ನ್ಯೂಸ್. ಅದರ ಜೊತೆಗೆ ಪ್ರೀ ಮಾರ್ಕೆಟ್ ಬಂದಿಲ್ವಲ್ಲ ಗುರು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಾಗಿ ಬಿಟ್ಗೆಟ್ ಎಕ್ಸ್ಚೇಂಜಲ್ಲಿ ಪ್ರೀ ಮಾರ್ಕೆಟ್ ಕೂಡ ಬಂದಿದೆ. ಅಟ್ ಪ್ರೆಸೆಂಟ್ $0.037 ಕೂಡ ನಡೀತಾ ಇದೆ. ಈ ಒಂದು ಟೋಕನನ್ನು ಬೈಬಿಟ್, OKX, ಬೈನಾನ್ಸಲ್ಲಿ ಬಿಟ್ಟು ಉಳಿದಿರೋಂತಹ ಎಕ್ಸ್ಚೇಂಜ್ ಅಥವಾ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗ್ತು ಅಂದರೆ ಈ ಒಂದು ಪ್ರೈಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಪ್ರೈಸ್ ಬಂತು ಅಂದರೆ ಅರೌಂಡ್ $350 ಮಿಲಿಯನ್ ಮಾರ್ಕೆಟ್ ಕ್ಯಾಪ್ ಇದೆ. ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕೆ ಇವಾಗ ನಮಗೆ ಪ್ರತಿದಿನ ಕೂಡ ಫ್ರೀಯಾಗಿ ಇಥೀರಿಯಮ್ನ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಬೇರೆ ಪ್ರಾಜೆಕ್ಟ್ಗಳನ್ನ ನೋಡ್ಬೋದು, ಲಿಸ್ಟಿಂಗ್ ಆದಮೇಲೆ ಅವರ ಟೋಕನ್ನ ಕೊಡ್ತಾ ಇದ್ದಾರೆ. ಬಟ್ ನಾವು ಇಲ್ಲಿ ಇಥೀರಿಯಮ್ನ ಹೇಗೆ ಅರ್ನಿಂಗನ್ನು ಮಾಡ್ತಿದ್ದೀವಿ ಅಂದರೆ, ಇಲ್ಲಿ ನಾವು ಕೆಲವೊಂದು ಟಾಸ್ಕ್ಗಳನ್ನ ಮಾಡ್ತೀವಿ. ಇಲ್ಲಿ 50 ಮಿಲಿಯನ್ ಇರ್ಬೋದು, ಶಾಪಲ್ಲಿರ್ಬೋದು. ಅಲ್ಲಿ ನಾವು ಟೋನನ್ನು ಪೇ ಮಾಡಿಬಿಟ್ಟು ಅಲ್ಲಿರುವಂತಹ ಗೇಮಲ್ಲಿ ಏನೇನು ಐಟಮ್ಸ್ ಅದ ಅದರಲ್ಲಿ ಯೂಸ್ ಮಾಡ್ಕೊತೀವಿ. ನಾವು ಏನು ಪೇ ಮಾಡಿದ್ವಿ ಅದನ್ನು ಮತ್ತೆ ಕಮ್ಯುನಿಟಿಗೆ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಇದನ್ನು ಕೊಡ್ತಾರೆ. ಆ್ಯಕ್ಚುಲಿ ಇದು ತುಂಬಾ ಗುಡ್ ನ್ಯೂಸ್. ಲಿಸ್ಟಿಂಗ್ ಮುಂಚೆನೇ ಅದು ಎಷ್ಟು ಕೊಡ್ತಾ ಇದ್ದಾರೆ? $1 ಮಿಲಿಯನ್ ಕೊಡ್ತಾ ಇದ್ದಾರೆ. ಲಿಸ್ಟಿಂಗ್ ಮುಂಚೆನೇ $1 ಮಿಲಿಯನ್ ಕೊಡ್ತಾ ಇದ್ದಾರೆ ಅಂದರೆ ಈ ಒಂದು ಪ್ರಾಜೆಕ್ಟಿಂದ ಒಳ್ಳೆ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಬರೋಬ್ಬರಿ ಇನ್ನು 15 ದಿನ, ಮೇ ಬಿ ಇನ್ನು 10 to 12 ಡೇಸ್ ಇದೆ ಅಷ್ಟೇ. 10 to 12 ಡೇಸಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಾಯಿನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಿಮ್ಮ ಒಂದು ಲೆವೆಲಪ್ಪನ್ನು ಅಪ್ ಮಾಡ್ಕೊಳ್ಳಿ. ಮಿಸ್ ಅಂತೂ ಮಾಡ್ಕೊಬೇಡಿ. ಆ್ಯಕ್ಚುಲಿ ಇದು ಗುಡ್ ನ್ಯೂಸ್. ಅದ್ರ ಜೊತೆ ಪ್ರೀ ಮಾರ್ಕೆಟ್ ಕೂಡ ಬಂದಿದೆ, ಅದು ಕೂಡ ಒಂದು ಗುಡ್ ನ್ಯೂಸ್. ನೋಡೋಣ, ಪ್ರೀ ಮಾರ್ಕೆಟ್ ಬಂದಿದೆ ಅಂದರೆ ಬಿಟ್ಗೆಟಲ್ಲಿ ಲಿಸ್ಟಿಂಗ್ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಬಟ್ ಬಿಟ್ಗೆಟ್ಗೆ ಆಗೋಕ್ಕಿಂತ OKX ಇರ್ಬೋದು, ಬೈಬಿಟ್ ಇರ್ಬೋದು, ಬೈನಾನ್ಸ್ ಇರ್ಬೋದು, ಈ ರೀತಿ ಎಕ್ಸ್ಚೇಂಜ್ಗಳು ಲಿಸ್ಟಿಂಗ್ ಆದರೆ ಇನ್ನೂ ಸ್ವಲ್ಪ ಖುಷಿ ಇರುತ್ತೆ. ಇನ್ನು ಆಯ್ತಲ್ಲ, ಇನ್ನು 15 ಡೇಸ್ ಇದೆ, ನೋಡೋಣ ಯಾವ ಒಂದು ಎಕ್ಸ್ಚೇಂಜ್ ಲಿಸ್ಟಿಂಗ್ ಆಗುತ್ತೆ ಅಂದ್ಬಿಟ್ಟು. ಇದು ಬಂತು ಅಂದರೆ ಮೀಮಿ FI ಬಗ್ಗೆ ಇರೋಂಥ ಅಪ್ಡೇಟ್. ಆ್ಯಂಡ್ ಪ್ರತಿದಿನ ಕೂಡ ಪಾರ್ಟಿಸಿಪೇಟ್ ಮಾಡಿ, ಮಿಸ್ ಮಾಡ್ಕೊಬೇಡಿ. ನೀವೇನಾದ್ರು ವಿನ್ ಆಗ್ತು ಅಂದರೆ ಫ್ರೀಯಾಗಿ ನಿಮಗೆ ಇಥೀರಿಯಮ್ ಸಿಗುತ್ತೆ. ಪ್ರತಿ 24 ಅವರ್ಸ್ಗೊಂದ್ಸರು ವಿನ್ನರ್ ಲಿಸ್ಟನ್ನು ಅಪ್ಡೇಟನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಎರಡನೇ ಅಪ್ಡೇಟ್ ಬಂತು ಅಂದರೆ ಓಪನ್ ಎಕ್ಸ್ಚೇಂಜ್ ಕಡೆಯಿಂದ ಏನು ಅಪ್ಡೇಟ್ ಬಂದಿದೆ, ಅವರೊಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. TGA ಇದು ಆಗ್ತಾ ಇದೆ. ಬಟ್ ಈ ಒಂದು ಟೋಕನ್ ಲಿಸ್ಟಿಂಗ್ ಯಾವಾಗ ಆಗುತ್ತೆ ಅದನ್ನು ಚೆಕ್ ಮಾಡಬೇಕಂದ್ರೆ ಮೀಮಿ ವೆಬ್ಸೈಟಲ್ಲಿ ಚೆಕ್ ಮಾಡಿ ಅಂತ ಕೊಟ್ಟರು. ಅದನ್ನು ಕ್ಲಿಕ್ ಮಾಡಿದೆ. ಅದರ ನಂತರ ಕೆಲವೊಂದು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡ್ತಾರೆ, ಇವಾಗ ನಮ್ಮ ಹತ್ರ ಏನು ಟೋಕನ್ಸ್ ಇದೆ ಆ ಒಂದು ಟೋಕನ್ ಕಂಪ್ಲೀಟಾಗಿ ನಾವು ವಿಡ್ರಾನ ಮಾಡೋದಕ್ಕಾಗಲ್ಲ. ಅಂದರೆ ಲಿಸ್ಟಿಂಗ್ ಟೈಮಲ್ಲಿ ಕಂಪ್ಲೀಟಾಗಿ ಸಿಗೋದಿಲ್ಲ. ಜಸ್ಟ್ ಎಷ್ಟು 20% ಸಿಗೋದು. ಇದು ಆಲ್ರೆಡಿ ನಮಗೆ ಗೊತ್ತು. ಯಾವಾಗ ಹತ್ತಿರ ನಾವು 6 months 7 months ಬ್ಯಾಕೆ ನಮಗೆ ಗೊತ್ತಿತ್ತು. 20% ಬಂತು ಅಂದರೆ TGA ಟೈಮಲ್ಲಿ ಬರುತ್ತೆ. ಉಳಿದಿರೋಂಥ 80%
20 ಮಂತ್ಸ್ ಅಥವಾ 10 ಮಂತ್ಸ್ ಸಮಥಿಂಗ್ ಈ ರೀತಿ ವೆಸ್ಟಿಂಗ್ ಶೆಡ್ಯೂಲ್ ಇರುತ್ತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಆಮೇಲೆ. ಸೊ ಫಸ್ಟ್ ನಿಮಗೆ 20% ಕೊಡ್ತಾರೆ. ಅದ್ರ ಜೊತೆಗೆ ನೀವೇನಾದರೂ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನು ಮಾರ್ತಿದ್ದೀರಾ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಆಪ್ಷನ್ನ ತೊಗೊಂಬರ್ತೀರಾ. ನೀವೇನಾದರೂ ನಿಮ್ಮ ಒಂದು ಪ್ರೈವೇಟ್ ಪ್ರೇಸ್ ಕೀಸನ್ನು ಮಾರ್ತೀರಾ, ಅದನ್ನು ಕೂಡ ರಿಕವರ್ ಮಾಡೋದಕ್ಕೆ ಒಂದು ಆಪ್ಷನ್ ಕೂಡ ತೊಗೊಂಬರ್ತಿದ್ದಾರೆ. ಆ್ಯಂಡ್ ಮತ್ತು ನಿಮಗೆ ಲಾಕ್ ಏರ್ ಡ್ರಾಪ್ ಅದೆಲ್ಲ ಬೇರೆ ಇರ್ಬೋದು, ಅದನ್ನು OKX ಅಪ್ಲಿಕೇಶನ್ ಬಂದಾಗ ನೋಡ್ಕೊಳ್ಳೋಣ. ಅದನ್ನು ಬಿಟ್ಟರೆ ನಿಮಗೆ ವೆಸ್ಟಿಂಗ್ ಆಯಿತು, ಸ್ಟೇಕಿಂಗ್ ಸಿಸ್ಟಮ್ ತೊಗೊಂಬಂದರು. ಆ್ಯಂಡ್ ಇಂಪಾರ್ಟೆಂಟ್ ನ್ಯೂಸ್ ಬಂತು ಅಂದರೆ ಕೆಳಗಡೆ ನೋಡ್ತಾ ಇರ್ಬೋದು. ದ ಫಸ್ಟ್ CEX ಲಿಸ್ಟಿಂಗ್ ಇಸ್ ಎಕ್ಸ್ಪೆಕ್ಟೆಡ್ ಬಿಟ್ವೀನ್ October 10 ಆ್ಯಂಡ್ October 15. ಸೊ October 10 ಮತ್ತು October 15 ಒಳಗೆ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗ್ತಾ ಇದೆ. ಸೊ ಇನ್ನು ಸ್ವಲ್ಪ ದಿನ, ಹತ್ತತ್ರ ಎಷ್ಟು ದಿನ ಐತೆ, ಇನ್ನು 15 ಡೇಸ್, ಇನ್ನು 20 ಡೇಸ್ ಇದೆ ಅಂದ್ಕೊಳ್ಳಿ. ಸೊ ಇನ್ನು 20 ಡೇಸಲ್ಲಿ ಈ ಒಂದು ಟೋಕನ್ ಕೂಡ ಲಿಸ್ಟ್ ಆಗ್ತಾ ಇದೆ. ಬಟ್ ಯಾವೊಂದು ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿಲ್ಲ. ಮೇ ಬಿ ಇನ್ನು 10 to 15 ಡೇಸಲ್ಲಿ ಅಪ್ಡೇಟ್ ಫೈನಲ್ ಆಗಿ ಸಿಗುತ್ತೆ. ಸೊ ಬಟ್ ಈ ಒಂದು ಅಪ್ಡೇಟನ್ನು ನಂಬೋಕ್ಕಾಗ್ತಾಯಿಲ್ಲ, ಏನಕ್ಕೆ ಇದು ಮೀಡಿಯಮ್ ಪೇಜಲ್ಲಿರೋದು. ಅಫಿಷಿಯಲಾಗಿ ಅವರೊಂದು ಪೇಜಲ್ಲಿ ಕೂಡ ಹಾಕ್ಕೊಂಡಿರೋ. ಆ್ಯಂಡ್ ಪ್ರತಿ ಸರಿ ಹೇಳ್ಕೊಂಬರ್ತಾಯಿದ್ರಲ್ಲ, ಲಿಸ್ಟಿಂಗನ್ನು ಮಾಡ್ತೀವಿ ಪೋಸ್ಟ್ಪೋನ್ ಮಾಡ್ಕೊಂಬರ್ತಾಯಿದ್ರು. ಫೈನಲಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಬಟ್ ಈ ಒಂದು ಅಪ್ಡೇಟ್ ಬಗ್ಗೆಯೂ ಕೂಡ ನನಗೆ ನಂಬಿಕೆ ಬರ್ತಾಯಿಲ್ಲ. ನನಗೆ ಇಂಪಾರ್ಟೆಂಟ್ ಅಪ್ಡೇಟ್ ಅನಿಸಿದ್ದೇನಪ್ಪ ಅಂದರೆ, ತುಂಬ ಜನ ಇಮೇಲ್ ಅಡ್ರೆಸ್ಸನ್ನು ಮರ್ತುಬಿಟ್ಟಿದ್ರಿ ಮತ್ತು ನಿಮ್ಮ ರಿಕವರಿ ಪ್ರೈಸ್ ಕೀಸನ್ನು ಮರ್ತುಬಿಟ್ಟಿದ್ರಿ. ಅವ್ರಿಗೆ ಈ ಒಂದು ಕೊಟ್ಟಿರೋಂಥ ಅಪ್ಡೇಟಿಂದ ತುಂಬಾ ಯೂಸ್ ಆಗುತ್ತೆ. ಮತ್ತು ಪ್ರೆಸೆಂಟ್ ಇವಾಗ ನಿಮ್ಮ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲನ್ನು ಮಾಡ್ಕೊಂತು ಅಂದರೆ ಸಮ್ ಎರರ್ ಕಾಣಿಸ್ತಾ ಇರುತ್ತೆ, ಅಂದರೆ ನಿಮ್ಮ ಒಂದು ಬ್ಯಾಲೆನ್ಸ್ ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ. ಸೊ ಅದರಿಂದ ನಾನು ಇವಾಗ ನಿಮಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಅಂತ ಸಜೆಸ್ಟ್ ಮಾಡೋರು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇನ್ನು 15 ಡೇಸ್ ಅಥವಾ ಲಿಸ್ಟಿಂಗ್ ಹತ್ತಿರ ಬಂದಾಗ ಬೇಕಾದ್ರೆ ನಾವು ಇನ್ಸ್ಟಾಲ್ನ ಮಾಡ್ಕೊಬೋದು. ಇವಾಗೇನು ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅದು ಬಂತು ಅಂದರೆ OEX ಬಗ್ಗೆ ಇರುವಂತಹ ಅಪ್ಡೇಟ್. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಕ್ಯಾಟ್ಸ್ ಕಡೆಯಿಂದ ಏನು ಅಪ್ಡೇಟ್ ಅದು, ಬೈಬಿಟ್ ಪ್ರೀ ಮಾರ್ಕೆಟಲ್ಲಿ ಕ್ಯಾಟ್ಸ್ ಟೋಕನ್ ಲಿಸ್ಟ್ ಆಗಿದೆ. ಸೊ ಇಲ್ಲ ನೋಡ್ತಾ ಇರ್ಬೋದು, ಅಟ್ ಪ್ರೆಸೆಂಟ್ $0.0007 ನಡೀತಾ ಇದೆ. ಇಟ್ ಮೀನ್ಸ್ ಬೈಬಿಟ್ ಎಕ್ಸ್ಚೇಂಜಲ್ಲಿ ಕ್ಯಾಟ್ ಟೋಕನ್ ಲಿಸ್ಟಿಂಗ್ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಏನು ಅಪ್ಡೇಟ್ ಅದು, ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಅಲ್ಲೇ ಒಂದು ಅನೌನ್ಸ್ಮೆಂಟನ್ನು ಕೊಟ್ಟಿದ್ದಾರೆ ಅವರೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ, ಚಾನಲಲ್ಲಿ. ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಬೌಟ್ ಏರ್ ಡ್ರಾಪ್ ಆ್ಯಂಡ್ ಲಿಸ್ಟಿಂಗ್ಸ್ ವಿಲ್ ಬಿ ವೆನ್ ವಿ ಕ್ರಾಸ್ ದ ಲೈನ್ ಅಂದ್ಬಿಟ್ಟು. ಸೊ ಕ್ಯಾಟ್ಸ್ ಮತ್ತು ಡಾಗ್ಸ್ಗೆ ಫೈಟ್ ನಡೀತಾ ಇದೆ. ಡಾಗ್ಸ್ ಬಂತು ಅಂದರೆ 17 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಕ್ಯಾಟ್ಸ್ ಬಂತು ಅಂದರೆ 16.9 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ 17 ಮಿಲಿಯನ್ ಯಾವಾಗ ನಾವು ರೀಚ್ ಆಗ್ತೀವಿ, ಯಾವಾಗ ಡಾಗ್ಸನ್ನು ನಾವು ಮೇಯಿಸ್ತೀವಿ, ಆವಾಗ ನಾವು ಅನೌನ್ಸ್ಮೆಂಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ವೀಡಿಯೋ ಮೋಸ್ಟ್ಲಿ ಆಲ್ರೆಡಿ ಇವತ್ತು 17.05 ಸಮಥಿಂಗ್ ಆಗೈತೆ. ಹತ್ತಿರ ಇವ್ರನ್ನ ಡಾಗ್ಸನ್ನು ಮೀರಿಸಿದ್ದಾರೆ. ಮೇ ಬಿ ನಾಳೆ ಅಥವಾ ನಾಳಿದ್ದರಲ್ಲಿ ಈ ಒಂದು ಟೋಕನ್ ಲಿಸ್ಟಿಂಗ್ ಅನೌನ್ಸ್ಮೆಂಟ್ ಕೂಡ ಬರ್ಬೋದು. ಪ್ರೀ ಮಾರ್ಕೆಟೆಲ್ಲ ಸ್ಟಾರ್ಟ್ ಆಗಿದೆ, ಇನ್ನು ಸ್ವಲ್ಪ ದಿನದಲ್ಲೇ ಈ ಒಂದು ಟೋಕನ್ ಲಿಸ್ಟಿಂಗ್ ಅಪ್ಡೇಟ್ ಬರುತ್ತೆ. ನನ್ನ ಪ್ರಕಾರ October 1st ವೀಕ್ ಅಥವಾ October 2nd ವೀಕ್ ಈ ಒಂದು ಟೋಕನ್ ಲಿಸ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನಕ್ಕೆ ಪ್ರೀ ಮಾರ್ಕೆಟ್ ಬಂದಿದ್ದಲ್ಲ, ಹೆವಿ ದಿನ ಇದೇನು ಇರೋದಿಲ್ಲ ಬೈಬಿಟಲ್ಲಿ ಬಂದಿರೋದನ್ನು. ಸೊ ಬೇಗನೆ ಲಿಸ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಬಂತು ಅಂದರೆ ಕ್ಯಾಟ್ಸ್ ಬಗ್ಗೆ ಇರುವಂತಹ ಒಂದು ಗುಡ್ ನ್ಯೂಸ್. ಇದ್ರ ಬಗ್ಗೆ ಬಿಟ್ಟರೆ ಇನ್ನೇನು ಅಪ್ಡೇಟ್ ಇಲ್ಲ. ಅಪ್ಲಿಕೇಶನ್ ಅಟ್ ಪ್ರೆಸೆಂಟ್ ಇವಾಗ ಓಪನ್ ಆಗ್ತಾಯಿಲ್ಲ. ನಾನು ಕೂಡ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಡೋಣ ಅಂದ್ಕೊಂಡೆ. ಏನದು ಕೆಲವೊಂದು ಕ್ಯಾಟ್ಸ್ ಪಿಕ್ಚರ್ನ ಅಪ್ಲೋಡ್ ಮಾಡಿ ಕ್ಯಾಟ್ಸ್ ಟೋಕನ್ ಅರ್ನಿಂಗ್ ಮಾಡೋದು ಕೆಲವೊಂದು ಟಾಸ್ಕ್ಗಳೆಲ್ಲ ಬಂದಿದೆ. ಬಟ್ ಅಟ್ ಪ್ರೆಸೆಂಟ್ ಕ್ಯಾಟ್ಸ್ ಅಪ್ಲಿಕೇಶನ್ ಓಪನ್ ಆಗ್ತಾಯಿಲ್ಲ, ಮೇಂಟೆನೆನ್ಸಲ್ಲಿದೆ. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ, ಖಂಡಿತ ಇದು ಓಪನ್ ಆಗುತ್ತೆ. ಓಪನ್ ಆದರೆ ಅದನ್ನು ಅಪ್ಡೇಟ್ ಇತ್ತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇಷ್ಟೇ ಇವತ್ತಿನ ವೀಡಿಯೋದಲ್ಲಿ ಇರುವಂಥ ಅಪ್ಡೇಟ್. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗಬೇಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.